Good morning, everyone. ಗುಡ್ ಮಾರ್ನಿಂಗ್ ಸರ್. ಸೊ ತುಂಬಾ ಜನ ಇನ್ನೂ ಅಟೆಂಡ್ ಆಗಿಲ್ವಲ್ಲ, ಕಾರಣ ಏನು? ಕ್ಲಾಸ್ ಇವಾಗಲೇ ಅಂತ ಗೊತ್ತಲ್ವಾ ಎಲ್ರಿಗೂ? ಗೊತ್ತಿದೆ ಅಲ್ವಾ? Okay, shall we start? So last class we have studied about division algorithm, that is if a and b are any two integers with a is greater than b, then there exists a integer q and r such that b is equal a is equals to bq plus r ಅಂತ ಹೇಳಿ ಒಂದು ಪ್ರೂಫ್ನ ನಾವೇನು ಮಾಡಿದ್ವಿ, ಪ್ರೂವ್ ಮಾಡಿದ್ವಿ. ಅದಾದ ನಂತರ ಒಂದು ಥಿಯರಮ್ ಅಲ್ಲಿ ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ಕೋಶೆಂಟ್ ಅಂಡ್ ರಿಮೈಂಡರ್ಸ್ ಆರ್ ಯುನೀಕ್ ಅಂತಾನು ಕೂಡ ಪ್ರೂವ್ ಮಾಡಿದ್ವಿ. ಸೊ ಆ ಥಿಯರಮ್ ನಂಬರ್ 1 ಅಂತ ತಗೊಂಡಿದ್ವಾ ಇಲ್ಲ ಜಸ್ಟ್ ಥಿಯರಮ್ ಅಂತ ತಗೊಂಡಿದ್ವಾ? ಥಿಯರಮ್ ಅಷ್ಟೇ. ಸೊ we have another theorem, but there is no proof for that one. So proof ಇದೆ, ಬಟ್ ನಿಮಗೆ ಸಿಲೆಬಸ್ ಅಲ್ಲಿ ಇಲ್ಲ. ಬಟ್ ನೆಕ್ಸ್ಟ್ ಥಿಯರಮ್ಗೆ ಬೇಕಾಗಿರೋದ್ರಿಂದ ಆ ಪ್ರೂಫ್ ಮೀನ್ಸ್ ಥಿಯರಮ್ ಸ್ಟೇಟ್ಮೆಂಟ್ ಮಾತ್ರ ಹೇಳ್ತಾ ಇದ್ದೀನಿ. ಥಿಯರಮ್ ಎ ಸೆಟ್ ಆಫ್ ಇಂಟೀಜರ್ಸ್ which is non-empty and which is closed under addition and subtraction, either consists of 0 alone or contains a least positive integer if any other integer belonging to this set is a multiple of this integer. Multiple of this least positive integer. So this is the one of the statement. So ಈ ಥಿಯರಮ್ ನ ಯೂಸ್ ಮಾಡಿ ನೆಕ್ಸ್ಟ್ ನಾವು ಯೂಕ್ಲಿಡ್ ಆಲ್ಗರಿಥಮ್ ನ ಪ್ರೂವ್ ಮಾಡೋದಕ್ಕೆ ಬಳಸ್ಕೋತೀವಿ. ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ ಎ ಸೆಟ್ ಆಫ್ ಇಂಟೀಜರ್ಸ್ ವಿಚ್ ಈಸ್ ನಾನ್ ಎಂಟಿ. ನಾವ್ ಯಾವುದೇ ಒಂದು ಇಂಟೀಜರ್ ನ ಸೆಟ್ ತಗೊಂಡ್ರೆ, ಏನಾದ್ರೂ ನಾನ್ ಎಂಟಿ ಸೆಟ್ ಅಂದ್ರೆ ಖಾಲಿ ಇಲ್ದಿರೋಂಥ ಸೆಟ್ ನ ತಗೊಂಡ್ರೆ ವಿಚ್ ಈಸ್ ಕ್ಲೋಸ್ಡ್ ಅಂಡರ್ ಅಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್, ಅದ್ರ ಯಾವ್ದಾದ್ರು ಅಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್ ಕ್ಲೋಸ್ಡ್ ಅಂದ್ರೆ ಅವೆರಡು ಪ್ರಾಪರ್ಟೀಸ್ಗಳು ಹೋಲ್ಡ್ ಆಗ್ಬೇಕು. ಎಲ್ಲಾ ನಂಬರ್ಸ್ಗಳನ್ನ ತಗೊಂಡ್ರೆ, ಯಾವುದೇ ನಂಬರ್ ತಗೊಂಡ್ರು ಕೂಡ ಅಡಿಷನ್ ಆಗ್ಬೇಕು, ಯಾವುದೇ ನಂಬರ್ಸ್ ತಗೊಂಡು ಸಬ್ಸ್ಟ್ರಾಕ್ಷನ್ ಅಪ್ಲೈ ಮಾಡಿದ್ರು ಕೂಡ ಅಪ್ಲಿಕೇಬಲ್ ಆಗಬೇಕು. ಅಂತ ಕಂಡೀಷನ್ ಏನಾದ್ರು ಸ್ಯಾಟಿಸ್ಫೈ ಆಗ್ತಾ ಇತ್ತು ಅಂದ್ರೆ ಆ ಸೆಟ್ ಅಲ್ಲಿ 0 ಮಾತ್ರ ಇರುತ್ತೆ, ಇಲ್ಲ ಅಂದ್ರೆ ಲೀಸ್ಟ್ ಪಾಸಿಟಿವ್ ಇಂಟೀಜರ್ ಮಾತ್ರ ಇರುತ್ತೆ. 0 ಇರುತ್ತೆ, ಇಲ್ಲ ಅಂದ್ರೆ ಲೀಸ್ಟ್ ಪಾಸಿಟಿವ್ ಇಂಟೀಜರ್ ಮಾತ್ರ ಇರುತ್ತೆ. ಇನ್ ಕೇಸ್ ಲೀಸ್ಟ್ ಪಾಸಿಟಿವ್ ಇಂಟೀಜರ್ ಬಿಟ್ಟು ಇನ್ನ ಬೇರೆ ನಂಬರ್ಸ್ಗಳು ಇತ್ತು ಅಂದ್ರೆ, ಲೀಸ್ಟ್ ಪಾಸಿಟಿವ್ ಇಂಟೀಜರ್ ಜೊತೆಗೆ ಇನ್ನ ಬೇರೆ ಇಂಟೀಜರ್ಸ್ಗಳು ಇತ್ತು ಅಂದ್ರೆ ಆ ಇಂಟೀಜರ್ಸ್ಗಳು ಏನಾಗಿರುತ್ತೆ ಅಂದ್ರೆ ಎ ಮಲ್ಟಿಪಲ್ ಆಫ್
least positive integer. A multiple of least positive integer. Okay, so this is the statement of the theorem. So ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಫೈನೈಟ್ ಸೆಟ್ ನ ತಗೊಳ್ಳಂಗಿಲ್ಲ. ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಸೆಟ್ ಆಫ್ ಇಂಟೀಜರ್ ಕಂಪ್ಲೀಟ್ ಸೆಟ್ ತಗೊಂಡ್ರೆ ನೀವು ಯಾವುದೇ ನಂಬರ್ ತಗೊಳ್ಳಿ 3 plus 4 is equal to 7. 7 is again a integer. Similarly 7 plus 8 is equal to 15, again a integer. ಸೊ ನೀವು ಯಾವುದೇ ತಗೊಂಡ್ರು ಕೂಡ ಅವುಗಳ ಸಮ್ ಕೂಡ ಇಂಟೀಜರ್ಸ್ ಆಗೋದ್ರಿಂದ ಇದನ್ನ ಕ್ಲೋಸ್ಡ್ ಅಂಡರ್ ಅಡಿಷನ್ ಅಂತ ಹೇಳ್ತೀವಿ. ಕ್ಲೋಸ್ಡ್ ಅಂಡರ್ ಅಡಿಷನ್ ಅಂತ ಹೇಳಿ. ಸಿಮಿಲರ್ಲಿ 7 minus 8 is -1 belongs to z. So this one is also closed under subtraction. Closed under subtraction. ಯಾಕಂದ್ರೆ -1 is also a integer ಆಗಿರೋದ್ರಿಂದ. ಸರಿನಾ? ಸೊ ಆ ರೀತಿ ಕ್ಲೋಸ್ಡ್ ಕಂಡೀಷನ್ ವಿತ್ ರೆಸ್ಪೆಕ್ಟ್ ಅಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್ ಓಲ್ಡ್ ಆಗೋ ಅಂತ ಯಾವುದೇ ಒಂದು ನಾನ್ ಎಂಟಿ ಸೆಟ್ ಆಫ್ ಇಂಟೀಜರ್ ನ ಕನ್ಸಿಡರ್ ಮಾಡಿದ್ರೆ ಆ ಸೆಟ್ಟು 0 ಮಾತ್ರ ಇರುತ್ತೆ. ಇಲ್ಲಾಂದ್ರೆ ಲೀಸ್ಟ್ ಪಾಸಿಟಿವ್ ಇಂಟೀಜರ್ ಇರುತ್ತೆ. ಲೀಸ್ಟ್ ಪಾಸಿಟಿವ್ ಇಂಟೀಜರ್ ಗಿಂತ ಬೇರೆ ನಂಬರ್ ಏನಾದ್ರು ಇತ್ತು ಅಂದ್ರೆ ಅದೇನಾಗಿರುತ್ತೆ ಅಂದ್ರೆ ಇಟ್ ಈಸ್ ಎ ಮಲ್ಟಿಪಲ್ ಆಫ್ ಇಂಟೀಜರ್ ಆಗಿರುತ್ತೆ. ಇಟ್ ಈಸ್ ಎ ಮಲ್ಟಿಪಲ್ ಆಫ್ ಲೀಸ್ಟ್ ಪಾಸಿಟಿವ್ ಇಂಟೀಜರ್ ಆಗಿರುತ್ತೆ. ಸೊ ಆ ರೀತಿ ನಾವು ತಗೋಬೇಕು ಅಂದ್ರೆ 0 is the 1 ಆಗ್ಬೋದು, ಅಥವಾ ಈಗ 2 ತಗೊಂಡ್ರೆ 2, 4, 8 and so on. ಈ ತರ ಸೆಟ್ ಮಲ್ಟಿಪಲ್ ಆಫ್ 2. ಇಟ್ ಈಸ್ ಲೀಸ್ಟ್ ಪಾಸಿಟಿವ್ ಇಂಟೀಜರ್ ಯಾವ್ದು ಇಲ್ಲಿ 2. ಸೊ ಇವುಗಳ ಮಲ್ಟಿಪಲ್ ಇದರಲ್ಲಿ ಇರ್ತಾ ಹೋಗುತ್ತೆ. ಅದೇ ರೀತಿ 3 ತಗೊಂಡ್ರೆ 3, 6, 9, 12 and so on. This is the one of the set which satisfies the above theorem. Which satisfies the above theorem. So ಇದಿಷ್ಟು meaning of the theorem. Let's see one of the definition. ನಿಮಗೆ ಆಲ್ರೆಡಿ ಗೊತ್ತಿರುವಂತ ಡೆಫಿನಿಷನ್ ಏನೇ, ದಟ್ ಈಸ್ ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಸೊ ಇದಕ್ಕೆ ಇನ್ನೂ ಒಂದು ಹೆಸರಿಂದ ಕರೀತಾರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಾನೂ ಕೂಡ ಕರೀತಾರೆ. ಸೊ ಡೆಫಿನಿಷನ್ ಆಫ್ ದಿ term is very simple. A divisor D is said to be GCD of any two integer A and B if it satisfies first condition D divides A and D divides B, and second condition if C divides A and C divides B, which implies that D divides C divides D. ಸೊ ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಾ ಇತ್ತು ಅಂದ್ರೆ ನಾವು ಡಿ ನ ಏನಂತ ಕರಿತೀವಿ ಅಂದ್ರೆ ಎ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ 8 and 12 ತಗೋತೀನಿ. ಸೊ 8 and 12 ಗೆ ಸೊ 1 divides 8, 1 divides 12, 2 divides 8 and 2 divides 12. Next to 3 does not divides 8 but 3 divides 12, left 8. Next 4 divides 8 and 4 divides 12. Next 6, 5, 7 ಯಾವುದು ಡಿವೈಡ್ ಆಗಲ್ಲ. 8 divides 12 ಆಗುತ್ತೆ. 8 divides 8 ಆಗುತ್ತೆ. 8 12 ನ ಡಿವೈಡ್ ಮಾಡಲ್ಲ. ಸೊ ಅಮಾಂಗ್ ದೀಸ್ ಡಿವೈಸರ್ಸ್ ವಿಚ್ ಈಸ್ ದಿ ಗ್ರೇಟೆಸ್ಟ್ ಒನ್? This one is the greatest one. So 4 is the GCD of 8 and 12 ಅಂತ ಹೇಳಿ ಕರಿತೀವಿ. ಡೆಫಿನಿಷನ್ ಪ್ರಕಾರ ಹೋಗ್ತು ಅಂದ್ರೆ 4 divides 8 and 4 divides 12. So that means 4 is the common divisor ಅಂತ ಹೇಳಿ. ಸೊ ಮೊದಲನೇ ಡೆಫಿನಿಷನ್ ಏನ ಅಂತ ಹೇಳುತ್ತೆ ಅಂದ್ರೆ ಕಾಮನ್ ಡಿವೈಸರ್.
if C divides A and C divides B, which implies C divides D, means D is the greatest ಅಂತ ಹೇಳಿ. D is the greatest ಅಂತ ಹೇಳಿ. ಸೊ ಅದೇ ರೀತಿ ಇಲ್ಲಿ ಗಮನಿಸಿ 2 ಇಂದ 8 ಕೂಡ ಡಿವೈಡ್ ಆಗುತ್ತೆ, 2 ಇಂದ 12 ಕೂಡ ಡಿವೈಡ್ ಆಗುತ್ತೆ, ಬಟ್ 2 ಆಲ್ಸೋ ಡಿವೈಡ್ಸ್ 4. But 2 also divides 4. Therefore, 4 is the greatest common divisor of 8 and 12. This is the definition of the greatest common divisor. ಸೊ ಇದನ್ನ ಯಾವ ರೀತಿ ಡಿನೋಟ್ ಮಾಡ್ತೀವಿ ಅಂದ್ರೆ ಓಪನ್ ಬ್ರಾಕೆಟ್ ಅಲ್ಲಿ a, b is equals to d. ಸೊ ಓಪನ್ ಬ್ರಾಕೆಟ್ ಒಳಗಡೆ 2 ನಂಬರ್ ಕೊಟ್ಟು ಮುಂದೆ ಯಾವ್ದಾದ್ರು ಒಂದು ನಂಬರ್ನ ಹಾಕಿದೀವಿ ಅಂದ್ರೆ that implies that is the greatest common divisor of those two numbers ಅಂತ ಹೇಳಿ. ಇದು ನಂಬರ್ ಥಿಯರಿಲಿ ಮಾತ್ರ. ಟೋಪೋಲಜಿ, ಆಲ್ಜಿಬ್ರಾ ಅಲ್ಲಿ ಇಲ್ಲಿ ಬೇರೆ ಕಡೆ ರಿಯಲ್ ಅನಾಲಿಸಿಸ್ ಅಲ್ಲೆಲ್ಲ a, b ಓಪನ್ ಬ್ರಾಕೆಟ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಓಪನ್ ಇಂಟರ್ವಲ್. ನಂಬರ್ ಥಿಯರಿನಲ್ಲಿ ಆ ಓಪನ್ ಬ್ರಾಕೆಟ್ ಏನ ಇಂಪ್ಲಿಕೇಶನ್ ಮಾಡುತ್ತಾ, ಇಟ್ ಇಂಪ್ಲೈಸ್ ದಿ GCD. ಸರಿನಾ? ಅದೇ ರೀತಿ ಕ್ಲೋಸ್ಡ್ ಬ್ರಾಕೆಟ್ ನ ಬಳಸಿದ್ರೆ ದಟ್ ಈಸ್ LCM, ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಹೇಳಿ. ಅದು ನೆಕ್ಸ್ಟ್ ಮುಂದೆ ಬರ್ತಾ ಹೋಗುತ್ತೆ, ಅದು ಬಂದಾಗ ನೋಡ್ತಾ ಹೋಗೋಣ. GCD ನ ಮಾತ್ರ ನಾವು ಓಪನ್ ಬ್ರಾಕೆಟ್ ಅಲ್ಲಿ ಬರಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಟೇಕ್ ದಿ ಒನ್ ಮೋರ್ ಥಿಯರಮ್. Theorem, any two non-zero integers A and B have a positive greatest common divisor D, greatest common divisor D, then D can be expressed as a linear combination of A and B. ಸೊ ಈ ಥಿಯರಮ್ ಸ್ಟೇಟ್ಮೆಂಟ್ ಮೇಲೆ ನೀವು ಆಲ್ರೆಡಿ ಪ್ರಾಬ್ಲಮ್ನ 10th ಲೆವೆಲಲ್ಲೇ ಮಾಡಿ ಇದ್ದೀರಾ. ಸೊ ಆ 10th ಅಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಕೊಡ್ತಿತ್ತು, ಮೀನ್ಸ್ ಅವರೇ ಕೊಡ್ತಾ ಇದ್ರು ಎಕ್ಸಾಮಲ್ಲಿ. ದಟ್ ಈಸ್ D is equal to A into S plus B into T ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತೇಳಿ. ಸೊ ಫಾರ್ ಎಕ್ಸಾಂಪಲ್ 35 ಮತ್ತೆ 48 GCD ನ ಕಂಡುಹಿಡಿಯಿರಿ. Find the GCD of 35 and 48 and then express it as a linear combination of A and B ಅಂತೇಳಿ ನಿಮಗೆ ಕ್ವಶನ್ ಕೊಡ್ತಾ ಇದ್ರು. ಆ ಥಿಯರಮ್ ಇಲ್ಲಿ ನಾವು ಪ್ರೂಫ್ ನೋಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಆ ತರದ್ದು ಒಂದೆರಡು ಪ್ರಾಬ್ಲಮ್ ಕೂಡ ಮಾಡ್ತೀವಿ. ಸರಿನಾ? ಸೊ ಲೆಟ್ಸ್ ಸಿ ದಿ ಪ್ರೂಫ್ ಆಫ್ ದಿ ಥಿಯರಮ್. Proof: let capital S be the set of all integers of the form A S plus B T, A S plus B T, where S and B, sorry, S and T be integers and A and B are given non-zero integers, given non-zero integers. Okay, suppose, so ಮೇಲ್ಗಡೆ ಏನು ತಗೊಂಡಿದ್ದೀನಿ,
ಎ ಎಸ್ ಪ್ಲಸ್ ಬಿ ಟಿ ಫಾರ್ಮಲ್ಲಿ ಬರುವಂಥ ಎಲ್ಲ ಇಂಟೀಜರ್ಸ್ಗಳನ್ನ ಒಂದು ಸೆಟ್ ಆಗಿ ಕನ್ಸಿಡರ್ ಮಾಡಿದ್ದೀನಿ. ಆ ಸೆಟ್ ಯಾವುದು? ಕ್ಯಾಪಿಟಲ್ ಎಸ್. ಆ ಸೆಟ್ ಅಲ್ಲಿ ಒಂದು ಎಲಿಮೆಂಟ್ ಇದೆ ಅನ್ಕೋತೀನಿ. ದಟ್ ಈಸ್ ಸಪೋಸ್ ಪಿ ಬಿಲಾಂಗ್ಸ್ ಟು ಎಸ್. ಎಸ್ ಅಲ್ಲಿ ಒಂದು ಎಲಿಮೆಂಟ್ ಇದೆ ಪಿ, ವಿಚ್ ಇಂಪ್ಲೈಸ್ ದಟ್ ಪಿ is also is of the form as1 plus bt1. ಯಾವುದೇ ಎಲಿಮೆಂಟ್ ಎಸ್ ಅಲ್ಲಿ ಇದ್ರೂ ಕೂಡ ಅದು ಈ ಫಾರ್ಮಲ್ಲೇ ಇರಬೇಕು, ಎ ಎಸ್ ಪ್ಲಸ್ ಬಿ ಟಿ ಫಾರ್ಮಲ್ಲೇ ಇರಬೇಕು. ಅದರಿಂದ ಪಿ ನಾನು ಏನಂತ ತಗೋತೀನಿ? ಎ ಎಸ್ ಒನ್ ಪ್ಲಸ್ ಬಿ ಟಿ ಒನ್ ಅಂತೇಳಿ ತಗೋತೀನಿ. ಫಾರ್ ಸಮ್ ಇಂಟೀಜರ್ಸ್ ಎಸ್ ಒನ್ ಆ್ಯಂಡ್ ಟಿ ಒನ್. ಇವು ಕೂಡ ಎಸ್ ಒನ್ ಮತ್ತು ಟಿ ಒನ್ ಕೂಡ ಏನೋ ಇಂಟೀಜರ್ಸ್. ಅದೇ ರೀತಿ ಎರಡನೇ ಎಲಿಮೆಂಟ್ ಕ್ಯೂ ಬಿಲಾಂಗ್ಸ್ ಟು ಎಸ್, ವಿಚ್ ಈಸ್ ನಥಿಂಗ್ ಬಟ್ ಕ್ಯೂ ಈಸ್ ಈಕ್ವಲ್ ಟು ಎ ಎಸ್ ಟು ಪ್ಲಸ್ ಬಿ ಟು ಫಾರ್ ಸಮ್ ಇಂಟೀಜರ್ಸ್ ಎಸ್ ಟು ಆ್ಯಂಡ್ ಟಿ ಟು. ಸೊ ಎರಡು ಎಲಿಮೆಂಟ್ನ ತಗೊಂಡೆ, ಪಿ ಮತ್ತು ಕ್ಯೂ. ಅದಾದ ನಂತರ ಅವುಗಳ ಸಮ್ನ ಕನ್ಸಿಡರ್ ಮಾಡ್ತೀನಿ. ದಟ್ ಈಸ್ ಪಿ ಪ್ಲಸ್ ಕ್ಯೂ. ಪಿ ಅಂದ್ರೇನು? ಎ ಎಸ್ ಪ್ಲಸ್ ಒನ್ ಬಿ ಟಿ ಒನ್ ಪ್ಲಸ್, ಆ್ಯಂಡ್ ಕ್ಯೂ ಅಂದ್ರೇನು? ಎ ಎಸ್ ಟು ಪ್ಲಸ್ ಬಿ ಟಿ ಟು. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಎ ಟರ್ಮ್ಗಳನ್ನ ಒಂದ್ ಕಡೆ ಬರ್ಕೋತೀನಿ, ಬಿ ಬಿ ಟರ್ಮ್ಗಳನ್ನ ಒಂದ್ ಕಡೆ ಬರ್ಕೋತೀನಿ. ದಟ್ ಈಸ್ ಎ ಟೈಮ್ಸ್ ಆಫ್ ಎಸ್ ಒನ್ ಪ್ಲಸ್ ಎಸ್ ಟು ಪ್ಲಸ್ ಬಿ ಟೈಮ್ಸ್ ಆಫ್ ಟಿ ಒನ್ ಪ್ಲಸ್ ಟಿ ಟು. ಸೊ ಎಸ್ ಒನ್ ಈಸ್ ಅ ಇಂಟೀಜರ್, ಎಸ್ ಟು ಈಸ್ ಆಲ್ಸೋ ಇಂಟೀಜರ್, ಟಿ ಒನ್ ಈಸ್ ಆಲ್ಸೋ ಇಂಟೀಜರ್, ಟಿ ಟು ಈಸ್ ಆಲ್ಸೋ ಇಂಟೀಜರ್. ಯಾವುದೇ ಎರಡು ಇಂಟೀಜರ್ನ ಕೂಡಿದ್ರೆ ಸಮ್ ಯಾವಾಗಲೂ ಮತ್ತೆ ಏನು ಬರುತ್ತೆ? ಇಂಟೀಜರೇ ಬರುತ್ತೆ. ಸೊ ದಿಸ್ ಒನ್ ಈಸ್ ಅಗೇನ್ ಎ ಫಾರ್ಮ್ ಆಫ್ ಎ ಎಸ್ ಪ್ಲಸ್ ಬಿ ಟಿ. ಇದು ಕೂಡ ನೋಡ್ಲಿಕ್ಕೆ ಯಾವ ಫಾರ್ಮಲ್ಲಿ ಇದೆ? ಎ ಎಸ್ ಪ್ಲಸ್ ಬಿ ಟಿ ಫಾರ್ಮಲ್ಲಿ ಇರೋದ್ರಿಂದ ದಿಸ್ ಒನ್ ಈಸ್ ಅನ್ ಎಲಿಮೆಂಟ್ ಆಫ್ ಎಸ್. ದಿಸ್ ಒನ್ ಈಸ್ ಅನ್ ಎಲಿಮೆಂಟ್ ಆಫ್ ಎಸ್. ಸೊ ಇದಾದ ನಂತರ ಐ ಕನ್ಸಿಡರ್ ಎ ಸಬ್ಸ್ಟ್ರಾಕ್ಷನ್ ಆಫ್ ದೋಸ್ ಟು ಎಲಿಮೆಂಟ್. ಸೊ ಸಬ್ಸ್ಟ್ರಾಕ್ಷನ್ ಅವುಗಳ ಎಲಿಮೆಂಟ್ನ ತಗೊಂಡ್ರೆ ಪಿ ಮೈನಸ್ ಕ್ಯೂ. ಪಿ ಅಂದ್ರೇನು? ಎ ಎಸ್ ಒನ್ ಪ್ಲಸ್ ಬಿ ಟಿ ಒನ್ ಮೈನಸ್ ಕ್ಯೂ ಅಂದ್ರೇನು? ಎ ಎಸ್ ಟು ಪ್ಲಸ್ ಬಿ ಟಿ ಟು. ಅವುಗಳ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ನಮಗೇನು ಬರುತ್ತೆ? ಎ ಟೈಮ್ಸ್ ಆಫ್ ಎಸ್ ಒನ್ ಮೈನಸ್ ಎಸ್ ಟು ಪ್ಲಸ್ ಬಿ ಟೈಮ್ಸ್ ಆಫ್ ಟಿ ಒನ್ ಮೈನಸ್ ಟಿ ಟು. ಸೊ ಇದು ನೋಡೋದಕ್ಕೆ ಯಾವ ಫಾರ್ಮಲ್ಲಿ ಇದೆ? ಎ ಎಸ್ ಪ್ಲಸ್ ಬಿ ಟಿ ಫಾರ್ಮ್ ಥರನೇ ಕಾಣಿಸ್ತಾ ಇದೆ. ಸೊ ದಿಸ್ ಒನ್ ಈಸ್ ಆಲ್ಸೋ ಎಲಿಮೆಂಟ್ ಆಫ್ ಕ್ಯಾಪಿಟಲ್ ಎಸ್, ವಿಚ್ ಇಂಪ್ಲೈಸ್ ದಟ್. ಸೊ ಎರಡು ಎಲಿಮೆಂಟ್ ತಗೊಂಡಿದ್ವಿ, ಪಿ ಮತ್ತು ಕ್ಯೂ ಫ್ರಮ್ ಎಸ್. ಪಿ ಪ್ಲಸ್ ಕ್ಯೂ ತಗೊಂಡ್ರು ಕೂಡ ಎಸ್ ಅಲ್ಲಿತ್ತು, ಪಿ ಮೈನಸ್ ಕ್ಯೂ ತಗೊಂಡ್ರು ಕೂಡ ಎಸ್ ಅಲ್ಲಿತ್ತು. ಸೊ ಅದರಿಂದ ನಾವೇನಂತ ಕರಿತೀವಿ ಅಂದರೆ ದಿ ಸೆಟ್ ಎಸ್ ಈಸ್ ಕ್ಲೋಸ್ಡ್ ಅಂಡರ್ addition and subtraction. ಅಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್ ಅಲ್ಲಿ ಏನಾಗಿರುತ್ತೆ? ಕ್ಲೋಸ್ಡ್ ಆಗಿರುತ್ತೆ. ಅದನ್ನ ವೆರಿಫೈ ಮಾಡ್ಲಿಕ್ಕೋಸ್ಕರನೇ ನಾನು ಪಿ ಪ್ಲಸ್ ಕ್ಯೂ ಮತ್ತೆ ಪಿ ಮೈನಸ್ ಕ್ಯೂ ತಗೊಂಡಿದ್ದು. ಸೊ ನಾವು ಅಪ್ಲೈ ದಿ ಪ್ರೀವಿಯಸ್ ಥಿಯರಮ್. ನಾನು ಇವತ್ತು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಆ ಥಿಯರಮ್ನ ಈಗ ಅಪ್ಲೈ ಮಾಡೋಣ. ಆ ಥಿಯರಮ್ ಏನು ಹೇಳುತ್ತೆ? ಇಫ್ ದೇರ್ ಈಸ್ ಎ non-empty set of integers which is closed under addition and subtraction, then it contains only a singleton zero or least positive integer. If there is any other integer, then they are the multiples of least positive integer ಅಂತ ಇತ್ತಲ್ಲ, ಅದನ್ನ ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. Since S is non-empty and closed under addition and subtraction. ನಿಮ್ಮ ಕೆಲವೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ಫ್ರಮ್ ಥಿಯರಮ್ ಟು
ಫ್ರಮ್ ಥಿಯರಮ್ 3 ಅಂತ ಹೇಳ್ಕೊತಿರ್ತಾರೆ. ಬಟ್ ಆ ರೀತಿ ಎಲ್ಲ ಬರೆಯುವಾಗಿಲ್ಲ, ಯಾಕಂದ್ರೆ ನಿಮ್ದು ಥಿಯರಮ್ 2 ಯಾವುದು, ಥಿಯರಮ್ ನಂಬರ್ 2, 3 ಯಾವುದು ಅಂತೇಳಿ ನಿಮ್ಮ ವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ ಅವರಿಗೆ ಗೊತ್ತಿರೋದಿಲ್ಲ. ಸೊ ನೀವು ಅವುಗಳನ್ನ ಅವಾಯ್ಡ್ ಮಾಡಿ ಅವುಗಳ ಸ್ಟೇಟ್ಮೆಂಟ್ನ ಬರಿಬೇಕು. ಥಿಯರಮ್ 1 ಅಂತ ಹೇಳಿ ಬರಿಬಾರ್ದು, ಆ ಥಿಯರಮ್ 1 ಅಂದ್ರೆ ಯಾವುದು ಅಂತೇಳಿ ಸ್ಟೇಟ್ಮೆಂಟ್ನ ಬರಿಬೇಕು. ಸಿನ್ಸ್ ಎಸ್ ಈಸ್ ಎ ನಾನ್ ಎಂಟಿ ಅಂಡ್ ಕ್ಲೋಸ್ಡ್ ಅಂಡರ್ ಅಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್, then S contain either singleton 0 ಅಥವಾ ವರ್ಡಲ್ ಬರೀರಿ 0 or a least positive integer. So let small d be the least positive integer of the S. ಆ ಎಸ್ ಅಲ್ಲಿ ಬರುವಂತಹ ಲೀಸ್ಟ್ ಪಾಸಿಟಿವ್ ಇಂಟೀಜರ್ನ ನಾನು ಏನಂತ ತಗೋತಾ ಇದ್ದೀನಿ, ಸ್ಮಾಲ್ ಡಿ ಅಂತೇಳಿ ತಗೋತೀನಿ. ವಿಚ್ ಇಂಪ್ಲೈಸ್ ದಟ್ ರಿಮೈನಿಂಗ್ ಎಲಿಮೆಂಟ್ಸ್ ಆಫ್ ಎಸ್ ಆರ್ ಮಲ್ಟಿಪಲ್ ಆಫ್ ಡಿ. ಸೊ ರಿಮೈನಿಂಗ್ ಎಲಿಮೆಂಟ್ಸ್ ಎಲ್ಲ ಏನಾಗಿರುತ್ತೆ, ಮಲ್ಟಿಪಲ್ಸ್ ಆಫ್ ಡಿ ಆಗಿರುತ್ತೆ ಅಕಾರ್ಡಿಂಗ್ ಟು ಥಿಯರಮ್ ನಂಬರ್ 2. ಸೊ ಅದ್ರ ಸ್ಟೇಟ್ಮೆಂಟು ಕಂಪ್ಲೀಟ್ ಆಗಿ ಮೇಲ್ಗಡೆ ಇದೆ, ಸರಿನಾ? ಸೊ ಇಲ್ಲಿ ಅದನ್ನ ಒಂಚೂರು ಇನ್ನೂ ಆ್ಯಡ್ ಮಾಡಬೇಕಿತ್ತು. ಎನಿ ಅದರ್ ಅಂತೇಳಿ ಕಂಟಿನ್ಯೂಯೇಷನ್ ಬರುತ್ತಲ್ಲ, ಅದನ್ನ ಈ ಪ್ಲೇಸಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ಈ ವರ್ಡನ್ನ ಬರೀರಿ, ರಿಮೈನಿಂಗ್ ಎಲಿಮೆಂಟ್ಸ್ ಆಫ್ ಸ್ಮಾಲ್ ಎಸ್ ಆರ್ ಮಲ್ಟಿಪಲ್ ಆಫ್ ಡಿ ಓನ್ಲಿ. ಓಕೆ, ಆ್ಯಂಡ್ A can be written as 1 into A plus 0 into B. ನಾವು ಯಾವುದೇ ಒಂದು ಎಲಿಮೆಂಟ್ನ ತಗೊಂಡ್ರೆ ಎನ ನಾವು ಯಾವ ರೀತಿ ಬರಿಬೋದು, A is equals to 1 into A plus 0 into B. This one is also a looks like AS plus BT ಫಾರ್ಮಲ್ ಇದೆ. ಇದು ಕೂಡ ಯಾವುದರ ಫಾರ್ಮಲ್ ಇದೆ, AS plus BT ಫಾರ್ಮಲ್ ಇರೋದ್ರಿಂದ ದಿಸ್ ಈಸ್ ಅನ್ ಎಲಿಮೆಂಟ್ ಆಫ್ capital S. This is an element of capital S, which implies that D divides B. Sorry, D divides A. ಯಾಕೆಂದ್ರೆ ಎಸ್ ಅಲ್ಲಿ ಬರೋಂಥ ಎಲ್ಲ ಎಲಿಮೆಂಟ್ಸ್ಗಳು ಕೂಡ ಮಲ್ಟಿಪಲ್ ಆಫ್ ಡಿ ಆಗಿರುತ್ತೆ. ಮಲ್ಟಿಪಲ್ ಆಫ್ ಡಿ ಅಂದ್ರೆ ಇಟ್ ಈಸ್ ಎ ಈಸ್ ಈಕ್ವಲ್ ಟು ಡಿ ಇಂಟು ಸಮ್ ನಂಬರ್. ಸೊ ಅದನ್ನ ಡಿವಿಸಿಬಿಲಿಟಿ ಫಾರ್ಮಲ್ಲಿ ಬರೆದಾಗ ಡಿ ಡಿವೈಡ್ಸ್ ಎ ಆಗುತ್ತೆ. Okay, next similarly ಅಥವಾ also B can be written as A into 0 plus B into 1 ಅಂತ ಹೇಳಿ ತಗೋತೀನಿ. So B is equal to A into 0 plus B into 1, which is also looks like AS plus BT ಫಾರ್ಮಲ್ ಇರೋದ್ರಿಂದ that is an element of S ಆಗಿರುತ್ತೆ. Therefore again by previously D divides B ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ ಥಿಯರಮ್? ಸೊ ಈ ಎರಡು ಕಂಡೀಷನ್ನ ಹಾಗೆ ತಗೋತೀನಿ, ಈಕ್ವೇಶನ್ 1 and equation 2, that is D divides A and D divides B, which implies that D is the common factor ಅಥವಾ common divisor of A and B. GCD ಯ ಮೊದಲನೇ ಡೆಫಿನಿಷನ್ ಮೀನ್ಸ್ ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ, D divides A and D divides B ಅಂತ ಹೇಳಿ. Next we need to consider it is the greatest common divisor ಅಂತ ಹೇಳಿ ತೋರಿಸ್ಬೇಕು. D is the greatest common divisor ಅಂತ ತೋರಿಸ್ಬೇಕು. For that one, let C is the
ಕಾಮನ್ ಡಿವೈಸರ್ ಆಫ್ ಎ ಆ್ಯಂಡ್ ಬಿ. ಸೊ ನಾನು ಅನದರ್ ಡಿವೈಸರ್, ಕಾಮನ್ ಡಿವೈಸರ್ನ ತಗೋತಾ ಇದ್ದೀನಿ ಸಿ ಅಂತೇಳಿ. ಸೊ ವಿಚ್ ಇಂಪ್ಲೈಸ್ ದಟ್ ಸಿ ಡಿವೈಡ್ಸ್ ಎ ಆ್ಯಂಡ್ ಸಿ ಡಿವೈಡ್ಸ್ ಬಿ ಅಂತ ಹೇಳಾಗುತ್ತೆ. ವಿಚ್ ಇಂಪ್ಲೈಸ್ ದಟ್ ಸಿ ಡಿವೈಡ್ಸ್ ಎ ಮೀನ್ಸ್ ಸಿ ಡಿವೈಡ್ಸ್ ಎ ಎಸ್. ಸೊ ಸಿ ಡಿವೈಡ್ಸ್ ಏನಾಗುತ್ತೆ, ಎ ಎಸ್ ಆಗುತ್ತೆ. ದೆನ್ ಅದೇ ರೀತಿ ಸಿ ಡಿವೈಡ್ಸ್ ಬಿ ಮೀನ್ಸ್ ಸಿ ಡಿವೈಡ್ಸ್ ಬಿ ಟಿ. ಸಿ ಡಿವೈಡ್ಸ್ ಬಿ ಟಿ ವಿಚ್ ಇಂಪ್ಲೈಸ್ ದಟ್ ಸಿ ಡಿವೈಡ್ಸ್ ಎ ಎಸ್ ಪ್ಲಸ್ ಬಿ ಟಿ. ಸಿ ಡಿವೈಡ್ಸ್ ಎ ಎಸ್ ಪ್ಲಸ್ ಬಿ ಟಿ. ಸೊ ಇಲ್ಲಿ ನಾನು ಲೆಟ್ ಸಿ ಅಂತೇಳಿ ತಗೊಂಡನಲ್ಲ, ಅಲ್ಲಿ ಅದನ್ನ ಒಂದು ಚೂರು ಕಂಟಿನ್ಯೂ ಮಾಡ್ತೀನಿ. ದಟ್ ಈಸ್ ಡಿ ಡಿವೈಡ್ಸ್ ಎ ಆ್ಯಂಡ್ ಡಿ ಡಿವೈಡ್ಸ್ ಬಿ ವಿಚ್ ಇಂಪ್ಲೈಸ್ ದಟ್ D divides A and D divides B, which implies that D is equals to AS plus BT. D is equals to AS plus BT ಅಂತೇಳಿ ಅದನ್ನ ಒಂದು ಲೈನ್ ಸೇರಿಸ್ಕೊಳ್ಳಿ ಫಾರ್ ಸಮ್ S and T. ಸೊ ನಮಗೆ ಅದ್ರ ಪ್ರಕಾರ ಬಂದಿರೋದೇನೋ C divides AS plus BT, which implies that AS plus BT ಅಂದ್ರೇನೋ D. AS plus BT means D. C divides D ಆಗುತ್ತೆ, which is the second condition of GCD. Which is the second condition of GCD, which implies that D is the greatest common divisor of A and B. So this completes the theorem. This completes the theorem. So ಈ theorem ಅಲ್ಲಿ GCD can be expressed as a linear combination of AS plus B ಅಂತೇಳಿ ಪ್ರೂವ್ ಮಾಡಬೇಕಿತ್ತು. ಸೊ ಅದು ನಾವು ಇಲ್ಲಿ ಯಾವ ರೀತಿ ತೋರಿಸಿದೀವಿ ಅಂದ್ರೆ, ಫಸ್ಟ್ ಒಂದು ಸೆಟ್ ತಗೋತೀನಿ. ಸೆಟ್ ಎಸ್ ಅಲ್ಲಿ ಇರುವಂತ ಎಲ್ಲ ಇಂಟಿಜರ್ಸ್ಗಳು ಕೂಡ ಎ ಎಸ್ ಪ್ಲಸ್ ಬಿ ಟಿ ಫಾರ್ಮ್ ಅಲ್ಲಿ ಇರುತ್ತೆ. ಎ ಎಸ್ ಪ್ಲಸ್ ಬಿ ಟಿ ಫಾರ್ಮ್ ಅಲ್ಲಿ ಇರುವಂತದ್ರಲ್ಲಿ ಎನು ಕೂಡ ಇಂಟಿಜರು, ಎಸ್ ಕೂಡ ಇಂಟಿಜರು, ಬಿನು ಕೂಡ ಇಂಟಿಜರು, ಟಿ ಕೂಡ ಇಂಟಿಜರು. ಅದಾದ ನಂತರ ಈ ಸೆಟ್ ಎಸ್ ಅಲ್ಲಿ ಎರಡು ಎಲಿಮೆಂಟ್ ತಗೋತೀನಿ, ಪಿ ಮತ್ತೆ ಕ್ಯೂ. ಪಿ ಮತ್ತೆ ಕ್ಯೂ ಎಸ್ ಅಲ್ಲಿ ಇದೆ ಅಂದ್ರೆ ಪಿ ಕ್ಯೂ ಯಾವ ರೀತಿ ಕಾಣುತ್ತೆ ಅಂದ್ರೆ ಎ ಎಸ್ ಒನ್ ಪ್ಲಸ್ ಬಿ ಟಿ ಒನ್ ಇಸ್ ಅ ಪಿ ಅಂಡ್ ಕ್ಯೂ ನ ಎ ಎಸ್ ಟು ಪ್ಲಸ್ ಬಿ ಟಿ ಟು. ಅವುಗಳ ಸಮ್ ತಗೋತೀನಿ ಪಿ ಪ್ಲಸ್ ಕ್ಯೂ. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಅದು ಕೂಡ ಎ ಎಸ್ ಪ್ಲಸ್ ಬಿ ಟಿ ಫಾರ್ಮ್ ಅಲ್ಲಿ ಬರುತ್ತೆ. ಸೊ ಅದರಿಂದ ನಾವೇನ್ ಕನ್ಕ್ಲೂಡ್ ಮಾಡ್ತೀವಿ, ಪಿ ಪ್ಲಸ್ ಕ್ಯೂ ಇಸ್ ಅನ್ ಎಲಿಮೆಂಟ್ ಆಫ್ ಎಸ್ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ತೀವಿ. ಸರಿನಾ? ಅದೇ ರೀತಿ ಅವುಗಳ ಡಿಫರೆನ್ಸ್ ನ ತಗೋತೀನಿ, ದಟ್ ಈಸ್ ಪಿ ಮೈನಸ್ ಕ್ಯೂ. ಅದನ್ನ ಸಿಂಪ್ಲಿಫೈ ಮಾಡಿದ್ರು ಕೂಡ ನಮಗೆ ಬರುವಂತಹ ಟರ್ಮು ಎ ಎಸ್ ಪ್ಲಸ್ ಬಿ ಟಿ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಎ ಎಸ್ ಪ್ಲಸ್ ಬಿ ಟಿ ಫಾರ್ಮ್ ಅಲ್ಲಿ ಇದೆ ಅಂದ್ರೆ ಪಿ ಮೈನಸ್ ಕ್ಯೂ ಇಸ್ ಅನ್ ಎಲಿಮೆಂಟ್ ಆಫ್ ಎಸ್ ಆಗುತ್ತೆ. ದೆನ್ ಅವೆರಡನ್ನು ಕಂಬೈನ್ ಮಾಡಿದ್ರೆ ನಾವೇನಂತ ಹೇಳ್ತೀವಿ ಅಂದ್ರೆ ಎಸ್ ಈಸ್ ದಿ ಕ್ಲೋಸ್ಡ್ ಅಂಡರ್ ಅಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್. ಈಗ ನಾನು ಥಿಯರಮ್ 2 ನ ಅಪ್ಲೈ ಮಾಡ್ತೀನಿ. ಸೊ ಥಿಯರಮ್ 2 ನ ಪ್ರಕಾರ, ಸಿನ್ಸ್ ಎಸ್ ಈಸ್ ದಿ ನಾನ್ ಎಂಪ್ಟಿ set of integers and closed under addition and subtraction, then S contains either singleton 0 or least positive integer. Suppose if any other integers belongs to S, then they are the multiple of least positive integer. This is the statement of second theorem. So then least positive integer na ನಾನು ಏನಂತ ತಗೋತಾ ಇದ್ದೀನಿ, ಸ್ಮಾಲ್ ಡಿ ಅಂತ ಹೇಳಿ ತಗೋತಾ ಇದ್ದೀನಿ. ಸೊ ಇನ್ನ ಯಾವುದೇ ಎಲಿಮೆಂಟ್ ಡಿ ನ ಬಿಟ್ಟು ಬೇರೆ ಎಲ್ಲ ಎಲಿಮೆಂಟ್ ಯಾವ ಫಾರ್ಮ್ ಅಲ್ಲಿ ಇರ್ತವೆ, ದೇ ಆರ್ ದಿ ಮಲ್ಟಿಪಲ್ ಆಫ್ ಡಿ ಆಗಿರುತ್ತೆ. ಸರಿನಾ? ಸೊ ಅಂದ್ರೆ ಎಲ್ಲಾ ಎಲಿಮೆಂಟ್ಸ್ ಕೂಡ ನಾವು ಡಿ ಇಂದ ಏನ್ ಮಾಡ್ಬೋದು, ಡಿವೈಡ್ ಮಾಡ್ಬೋದು ಅಂತ ಹೇಳಿ. ಅದೇ ಆದ ನಂತರ ಎ ಕ್ಯಾನ್ ಬಿ ರಿಟರ್ನ್ ಆಸ್, ಯಾವುದೋ ಒಂದು ಎಲಿಮೆಂಟ್ ಎನ ನಾವು ಯಾವ ರೀತಿ ಬರಿಬಹುದು ಅಂದ್ರೆ
1 into a plus 0 into b. ಅದು ಯಾವ ಫಾರ್ಮಲ್ಲಿ ಇದೆ? as plus bt ಫಾರ್ಮಲ್ ಇರೋದ್ರಿಂದ a number a is an element of s ಆಗುತ್ತೆ. Therefore, a is an element of s, nothing but a is a multiple of d. Since a is a multiple of d, d divides a. ಸೇಮ್ ಕಂಡೀಷನ್ b ಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಅವೆರಡನ್ನೂ ಕೂಡ ನಾವು ಕಂಬೈನ್ ಮಾಡಿದ್ರೆ d is the common divisor ಆಗುತ್ತೆ. d is the common divisor ಆಗೋದ್ರಿಂದ so we can write d is equals to as plus bt ಅಂತ ಹೇಳಿ ಬರಿಬಹುದು. We can write d is equal to as plus bt ಅಂತ ಹೇಳಿ ಬರಿಬಹುದು. That is a linear combination of a and s. ಬಟ್ ಇಲ್ಲಿ ನಾವು d ಬರೀ ಕಾಮನ್ ಡಿವೈಸರ್ ಅಂತ ಹೇಳಿದೀವಿ. ಬಟ್ ನಾವು ಅದನ್ನ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ ಹೇಳಬೇಕು. ಅದಕ್ಕೆ ನಾನು ಅನದರ್ ಕಾಮನ್ ಡಿವೈಸರ್ c ತಗೊಂಡಿದ್ದೀನಿ. ಸೊ c is the common divisor of a and b. ಸೊ c divides a ಮತ್ತೆ c divides b by the definition of common divisor. ಸೊ c ಏನ ಡಿವೈಡ್ ಮಾಡ್ತಾ ಇದೆ ಅಂದ್ರೆ c can divides as also. Similarly c divides bt. ಸೊ c divides as ಮತ್ತೆ c divides bt ಅಂದ್ರೆ c must divides as plus bt ಆಗಿರುತ್ತೆ. as plus bt ಅಂದ್ರೇನು? d. ಸೊ c divides d ಆಗೋದ್ರಿಂದ d is the greatest common divisor of a and b ಆಗುತ್ತೆ. This completes the theorem. So any doubt in this theorem? ಏನಾದರೂ ಡೌಟ್ ಇದೆಯಪ್ಪ? ನನ್ನ ವಾಯ್ಸ್ ಕೇಳಿಸ್ತಿದೆ ಅಲ್ವಾ ಎಲ್ರಿಗೂ? Yes, sir. ಸೊ ನೀವು ಒಂದ್ಸರಿ ನೀಟಾಗಿ ಅದನ್ನ ನಾನು ಹೇಳಿದ್ನಲ್ಲ ಅದೇ ತರ ಥಿಂಕ್ ಮಾಡ್ತಾ ಹೋಗಿ. ಸೊ ನಿಮಗೆ ಒಂದ್ಸಲಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಈಸ್ ಯೂಕ್ಲಿಡಿಯನ್ ಆಲ್ಗರಿಥಮ್. ಇದು ಕೂಡ ನೀವು 10th ಕ್ಲಾಸಲ್ಲಿ ಪ್ರಾಬ್ಲಮ್ನ ಮಾಡಿರ್ತೀರಾ. ದಟ್ ಈಸ್ ಯೂಕ್ಲಿಡಿಯನ್ ಆಲ್ಗೋರಿಥಮ್. ಸೊ ಪ್ರೀವಿಯಸ್ ಥಿಯರಮ್ ಏನಿತ್ತು ಡಿ ಇಸ್ ಈಕ್ವಲ್ ಟು ಎ ಎಸ್ ಪ್ಲಸ್ ಬಿ ಟಿ ಅಂತೇಳಿ ತೋರಿಸ್ಬೇಕಿತ್ತು. ಪ್ರೀವಿಯಸ್ ಥಿಯರಮ್ ಏನೋ ಡಿ ಇಸ್ ಈಕ್ವಲ್ ಟು ಎ ಎಸ್ ಪ್ಲಸ್ ಬಿ ಟಿ ಅಂತೇಳಿ ತೋರಿಸ್ಬೇಕಿತ್ತು. ಬಟ್ ಇಲ್ಲಿ ಡಿವಿಷನ್ ಆಲ್ಗರಿಥಮ್ ಅಲ್ಲಿ ಆರ್ ಎನ್ ಈಸ್ ಈಕ್ವಲ್ಸ್ ಟು ಎ ಎಸ್ ಪ್ಲಸ್ ಬಿ ಟಿ ಅಂತೇಳಿ ಪ್ರೂವ್ ಮಾಡುವಂಥ ಒಂದು ಪ್ರೊಸೀಜರ್ ಅಷ್ಟೇ. Euclidean algorithm is not a theorem, it is a procedure. It is a procedure. So ಈ ಪ್ರೊಸೀಜರ್ ನ ನೀವು ಆಲ್ರೆಡಿ ಒಮ್ಮೆ ಮಾಡಿದ್ದೀರಾ, ಅದನ್ನೇ ನಾವು ಇಲ್ಲಿ ಕೂಡ ಕ್ಯಾರಿ ಮಾಡ್ತಾ ಹೋಗೋಣ. ದಟ್ ಈಸ್ to find GCD of any two integers a and b by the adopted procedure is called Euclidean algorithm. Assume a and b are two non-zero integers, and b is greater than a, Now apply the division algorithm for a and b. By division algorithm, b is greater than a andre b can be written as a into q1 plus r1. So ಅದನ್ನು ನಾವೇನಂತ ಬರಿಬಹುದು? b is equal to a into q1 plus r1, where 0 less than or equals to r1 less than a. So observe
R1 is not equals to 0. R1 ಏನಾದರೂ 0 ಆಗಿತ್ತು ಅಂದರೆ ನೋ ನೀಡ್ ಟು ಕಂಟಿನ್ಯೂ. R1 0 ಆಗಿತ್ತು ಅಂದರೆ ಯಾವುದೇ ರೀತಿ ಕಂಟಿನ್ಯೂ ಮಾಡಂಗಿಲ್ಲ. ಎ ಇಟ್ ಸೆಲ್ಫ್ ಎ ಡಿವೈಸರ್ ಆಫ್ ಬಿ ಆಗುತ್ತೆ. ದಿ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಏನೇ ಆಗೋಗುತ್ತೆ. ಸರಿನಾ? ನಾನೇನಂತ ತಗೋತೀನಿ, R1 ಈಸ್ ನಾಟ್ ಈಕ್ವಲ್ಸ್ ಟು 0 ಅಂತೇಳಿ ತಗೋತೀನಿ. ಇಫ್ R1 ನಾಟ್ ಈಕ್ವಲ್ಸ್ ಟು 0, ದೆನ್ ಸೊ ಇಲ್ಲಿ ಅಬ್ಸರ್ವ್ ಏನೋ, R1 ಈಸ್ ಲೆಸ್ ದೆನ್ ಎ. R1 ಈಸ್ ಲೆಸ್ ದೆನ್ ಎ. ಇದಕ್ಕೆ ನಾನೇನು ಮಾಡ್ತೀನಿ, ಡಿವಿಷನ್ ಅಲ್ಗರಿಥಮ್ನ ಮತ್ತೆ ಅಪ್ಲೈ ಮಾಡ್ತೀನಿ. ಡಿವಿಷನ್ ಅಲ್ಗರಿಥಮ್ನ ಮತ್ತೆ ಅಪ್ಲೈ ಮಾಡ್ತೀನಿ. ಎ ಈಸ್ ಗ್ರೇಟರ್ ದೆನ್ R1 ಆಗಿರೋದ್ರಿಂದ ಎ ಈಸ್ ಈಕ್ವಲ್ಸ್ ಟು R1 ಇಂಟು Q2 ಪ್ಲಸ್ R2. ಸೊ Q1 Q2 ಅವೆಲ್ಲ ಏನೋ ಕೋಶೆಂಟ್ಸ್ಗಳು, R1 R2 ಬರೋದೆಲ್ಲ ರಿಮೈಂಡರ್ಗಳು. ವೇರ್ 0 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು R2 ಲೆಸ್ ದೆನ್ R1. ಆ ಡೆಫಿನಿಷನ್ ಏನಿದೆ ಅದನ್ನ ಈ ಡೆಫಿನಿಷನ್ಗೆ ಮಾತ್ರ ಏನು ಮಾಡಿದ್ದೀನಿ, ಕಂಟಿನ್ಯೂ ಮಾಡ್ತಾ ಹೋಗಿದ್ದೀನಿ. ಸಿಮಿಲರ್ಲಿ ಈ ಕಂಡೀಷನ್ಗೆ ನಾನು ಅಪ್ಲೈ ಮಾಡ್ತೀನಿ. R2 ಈಸ್ ಲೆಸ್ ದೆನ್ R1 ಅಂದರೆ ನಾನೇನಂತ ಬರಿಬೋದು, R1 ಈಸ್ ಈಕ್ವಲ್ಸ್ ಟು R2 ಇಂಟು Q3 ಪ್ಲಸ್ R3. R2 ಇಂಟು Q3 ಪ್ಲಸ್ R3. 0 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು R3 ಲೆಸ್ ದೆನ್ R2.